ನೋಡಿ, ಇನ್ನು ಬೇಸಿಗೆ ಆರಂಭ ಆಗ್ತಿದ್ದಂತೆ ರಾಜ್ಯ ಸರ್ಕಾರ ಈಗ ಜನರಿಗೆ ಒಂದು ಕರೆಂಟ್ ಶಾಕ್ ಅನ್ನ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ಪ್ರಮುಖವಾಗಿ ಏಪ್ರಿಲ್ 1ರಿಂದ ಈ ಪ್ರತಿ ಯೂನಿಟ್ಗೆ 12ರಿಂದ 15 ಪೈಸೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸೋದಕ್ಕೆ ಕೆಇಆರ್ಸಿ ತೀರ್ಮಾನ ಮಾಡಿದೆ. ರಾಜ್ಯದ 5 ಎಸ್ಕಾಂಗಳು ಸಲ್ಲಿಸಿರುವಂತಹ ಪ್ರಸ್ತಾವನೆಯ ಪ್ರಕಾರವಾಗಿ ಸರಾಸರಿ 64 ಪೈಸೆಯಷ್ಟು ದರ ಏರಿಕೆಯನ್ನ ಕೇಳಲಾಗಿದೆ. ಇನ್ನೂ ಕೆಲವು ವರ್ಗಗಳಲ್ಲಿ ಒಂದು 67ರಿಂದ 99 ಪೈಸೆಯ ಏರಿಕೆ ಆಗಬೇಕು ಅಂತ ಅಂದಾಜಿಸಲಾಗಿದೆ. ಬಟ್ ಈ ಫಿಕ್ಸೆಡ್ ಚಾರ್ಜ್ನಲ್ಲೂ ಕೂಡ 10ರಿಂದ 20 ರೂಪಾಯಿವರೆಗೂ ಕೂಡ ಏರಿಕೆಯಾಗುವಂತ ಸಾಧ್ಯತೆ. ಮೆಟ್ರೋ ರೇಟ್ ಜಾಸ್ತಿ ಆಗೋಕ್ಕೂ ಜನ ಗಾಬರಿ ಆದ್ರು. ದಿನಬಳಕೆ ವಸ್ತುಗಳ ರೇಟ್ ಜಾಸ್ತಿ ಆಯಿತು. ಈಗ ಕರೆಂಟ್ ಶಾಗೆ ಮತ್ತೆ ಬರ್ತಿದೆ ವಾಪಸ್. ಈ ಸರ್ಕಾರದ ವಿರುದ್ಧವಾಗಿ ಜನ ದಂಗೆ ಹೇಳೋದಕ್ಕೆ ಇನ್ನು ಸ್ವಲ್ಪೇ ದಿನಗಳ ಕಾದಂಗಿದೆ. ನಿನ್ನೆ ಸಾರಿಗೆ ಇಲಾಖೆ ಮುಷ್ಕರದವರೆಗೂ ಬಂದು ಈಗ ಮಾರ್ಚ್ 2ನೇ ತಾರೀಕು ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಈಗ 6ನೇ ತಾರೀಕಿಗೆ ಯಾರೋ ಒಬ್ರು ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಈ ಗೃಹಜ್ಯೋತಿ ವಿಚಾರದಲ್ಲಿ 10,000 ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡಿಕೊಂಡು ಇವ್ರದ್ದು ಯಶಸ್ವಿ ಯೋಜನೆ ಮಾಡ್ಕೊಂಡು ಕೂತವ್ರೆ. ಸಾರಿಗೆ ಶಕ್ತಿ ಯೋಜನೆ, ಇವ್ರದ್ದು ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ. ಈ ಯೋಜನೆಗಳಿಂದಾಗಿ ಎಲ್ಲ ಬರೆದು ಮಾಡ್ಕೊಂಡು ಕೂತ್ಕೊಂಡು ಜನರ ಮೇಲ್ಗಡೆ ನೀವು ಅದನ್ನು ಆ ಬರೆನ ಸೇರಿಸೋದಕ್ಕೆ ಹೊರಟಿದ್ದೀರಿ. ಹೌದು, ಜನ ದಂಗೆ ಹೇಳ್ತಾರೆ, ಜನ ನಿಮ್ಮ ಹತ್ರಕ್ಕೆ ಬರ್ತಾರೆ. ಇಲ್ಲ, ಅದು ಸಮಯ ಬಂದಾಗ ಅದನ್ನು ಏನು ಮಾಡಬೇಕು ಮಾಡ್ತಾರೆ. ನನಗೆ ಗೊತ್ತಿದ್ದಂಗೆ ಇದು ತುಂಬ ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡಬೇಕು ಇವರು. ಈಗಾಗಲೇ ಯೋಜನೆಗಳನ್ನು ಏನು ತಂದಿದ್ದೀರಿ, ಅಟ್ಲೀಸ್ಟ್ ಈಗಾದರೂ ಅದನ್ನು ಪರಿಷ್ಕರಣೆ ಮಾಡಿ. ಹೌದು, ಸರಿಯಾದ ದಾರಿಲಿ ತಗೊಂಡೋಗ್ರಿ. ಈಗಲೂ ಯೋಜನೆಗಳು ಚೆನ್ನಾಗಿದ್ದಾವೆ, ಅದರ ಬೊಕ್ಕಸ ಖಾಲಿಯಾಗುವಷ್ಟು ತಗೊಂಡೋಗಿ ನಿಲ್ಲಿಸ್ಬಾರ್ದಾಗಿತ್ತು. ಯೋಜನೆಗಳು ಸೀಮಿತ ಸ್ಥಳಕ್ಕೆ, ಸೀಮಿತ ಜನಕ್ಕೆ ಮಾಡಬೇಕಾಗಿತ್ತು. ಯೋಜನೆಗಳಿಂದ ಏನು ಇದಾಗಿಲ್ಲ. ಆದರೆ ಈ ರೀತಿ ಆದಾಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಯೋಜನೆಗಳನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ನೀವು ಹೆಸರು ಮಾಡಬೇಕು ಅನ್ನುವಂಥದ್ದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದಾವಂತಕ್ಕೆ ಬಿದ್ದು ಇವತ್ತು ಎಲ್ಲವನ್ನೂ ಖಾಲಿ ಮಾಡ್ಕೊಂಡು ಕೂತು, ಯಾವ ಶಾಸಕರಿಗೂ ಅನುದಾನ ಕೊಡದೇ ಇರೋ ರೇಂಜಿಗೆ ಬರೆದು ಮಾಡ್ಕೊಂಡು ಕೂತ್ಕೊಂಡು ಈಗ ಮತ್ತೆ ಜನರ ಮೇಲ್ಗಡೆ ಅದನ್ನೇ ಹೊರೆ ಹಾಕೋದಕ್ಕೆ ಕೂತಿದ್ದೀರಿ. ಅಲ್ಲಿಂದ ಕೊಟ್ಟಂಗೆ ಮಾಡು, ಮತ್ತೆ ಅವನಿಂದನೇ 10 ರೂಪಾಯಿ. ಎಸ್ಕಾಂಗಳು ಕೂಡ ನಷ್ಟದಲ್ಲಿದೆ, ಕೋಟ್ಯಾಂತರ ರೂಪಾಯಿ ನಷ್ಟ. ಎಲ್ಲ ಇಲಾಖೆಗಳು ನಷ್ಟದಲ್ಲೇ ಓಡಾಡೋ ಥರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಅದಕ್ಕೆ ಪ್ರತಿ ಶಾಸಕರು ಸಾಕು ನಿಮ್ಮ ಹೊಡೆದಾಟ, ಯಾವುದೋ ಒಂದು ತೀರ್ಮಾನಕ್ಕೆ ಬಂದು ನಮಗದು ಕೊಟ್ಬಿಟ್ರಪ್ಪ, ಇಲ್ಲಾಂದ್ರೆ ಜನ ನಮಗೆ ಸಿಕ್ಕದ್ರಲ್ಲಿ ಏನೋ ಮಾಡ್ಬಿಡ್ತಾರೆ ಅನ್ನೋ ಥರ ಭಯದ ವಾತಾವರಣದಲ್ಲಿ ಓಡಾಡ್ತಾ ಇದ್ದಾರೆ. ಇವರು ಯಾರಿಗೂ ಕ್ಷೇತ್ರದಲ್ಲಿ ಓಡಾಡೋದಕ್ಕೂ ಪರಿಸ್ಥಿತಿ ಇಲ್ಲ. ಆ ರೇಂಜ್. ಇನ್ನು BJP ಶಾಸಕರಿಗೂ ಅಥವಾ JDS ಶಾಸಕರಿಗೂ ಬಿಡಿ, ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋದನ್ನು ಹೇಳ್ಕೊಂಡಾದ್ರೂ ಓಡಾಡಬಹುದು. ಇವರಿಗಾಗಲ್ಲ, ನಿಮ್ಮದೇ ಸರ್ಕಾರದ ಇರೋದು, ನಿಮಗೆ ತರಕಾಗ್ತಿಲ್ಲ ಅನುದಾನ ಅಂತ ಜನ ಮಕ್ಕುಗಿತಾ ಇದ್ದಾರೆ ಅಲ್ಲಿ. ಹೌದು.